ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಎ ಐ ಸ್ಟುಡಿಯೋ. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಚಾಟ್ ಜಿ ಪಿ ಟಿ ಒಳಗಡೆ ಏನೆಲ್ಲ ಸೆಟ್ಟಿಂಗ್ಸ್ ಇದಾವ ಮತ್ತು ಅದರೊಳಗಡೆ ನೀವು ಏನೆಲ್ಲ ಕಂಟ್ರೋಲ್ಸ್ ಅನ್ನ ಮಾಡ್ಬೋದಾ, ಅದನ್ನ ನಿಮ್ಮ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ತರ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಬೇರೆ ಏನೂ ಇಲ್ಲ, ಜಸ್ಟ್ ಸೆಟ್ಟಿಂಗ್ಸ್. ದಿಸ್ ವಿಡಿಯೋ ಈಸ್ ಸ್ಪೆಸಿಫಿಕಲಿ ಫಾರ್ ಎಂಟೈರ್ ಸೆಟ್ಟಿಂಗ್ ಸೆಕ್ಷನ್ ಆಫ್ ಚಾಟ್ ಜಿ ಪಿ ಟಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದಾ, ಇಲ್ಲಿ ನಾನು ಮೊದಲು ಇಲ್ಲಿ ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ನನಗೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಐತಿ. ಇದನ್ನ ಓಪನ್ ಮಾಡ್ತೇನೆ. ಫಸ್ಟ್ ಥಿಂಗ್ ಫಸ್ಟ್, ಇಲ್ಲಿ ನಿಮ್ಗೆ ತುಂಬಾ ಥಿಂಗ್ಸ್ ಇದಾವ. ಓಕೆ, ನಾನು ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ಬೇಸಿಕಲಿ ಯಾವುದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಐತಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಲ್ರೈಟ್, ಫಸ್ಟ್ ಥಿಂಗ್ ಫಸ್ಟ್, ಜನರಲ್ ಒಳಗಡೆ ನಿಮ್ಗೆ ಅಪಿಯರೆನ್ಸ್ ಮತ್ತು ಅದರ್ ಥಿಂಗ್ಸ್ ಬರ್ತಾವ. ಓಕೆ, ಇದನ್ನ ಒಂದೊಂದಾಗಿ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಥಿಂಗ್, ಇಲ್ಲಿ ಅಪಿಯರೆನ್ಸ್ ಒಳಗಡೆ ನಿಮ್ಗೆ ಇವಾಗ ನೀವು ಲೈಟ್ ಕಲರನ್ನು ನೋಡ್ಲಿಕ್ಕತ್ತಿದ್ರಿ, ನಿಮ್ಗೆ ಏನಾದರೂ ಡಾರ್ಕ್ ಕಲರ್ ಬೇಕಾಗಿತ್ತು ಅಂತಂದ್ರೆ ನೀವು ಡಾರ್ಕ್ ಚೂಸ್ ಮಾಡಿದ್ರೆ ಡಾರ್ಕ್ ಕಲರ್ಗೆ ಹೋಗ್ಬೋದು. ಕಾಂಟ್ರಾಸ್ಟ್ ಒಳಗಡೆ ನಿಮ್ಗೆ ಮೀಡಿಯಂ ಮತ್ತು ಇನ್ಕ್ರೀಸ್ಡ್ ಸಿಗ್ತತಿ. ನಿಮ್ಮ ಪ್ರಕಾರ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಆಕ್ಸೆಂಟ್ ಕಲರ್ ಅಂತಂದ್ರೆ ಇಲ್ಲಿ ಬ್ಲೂ ಐತಿ. ಇವಾಗ ನಿಮ್ಗೆ ಮತ್ತೆ ಅದರ್ ಕಲರ್ಸ್ ಇದಾವ. ಸೊ ಇದು ಬೇಸಿಕಲಿ ಏನಾಗ್ತೈತಿ ಅಂತ ಹೇಳ್ತೇನೆ ನೋಡ್ರಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬ್ಲೂ ಕಲರ್ ಕಾಣಿಸ್ಲಿಕ್ಕತ್ತೈತಿ. ಇವಾಗ ಇಲ್ಲಿ ನಾ ಏನಾದ್ರು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡೋದಂದ್ರೆ ಗ್ರೀನ್ ಆಗ್ತೈತಿ. ಅಂದ್ರೆ ನೀವು ಚಾಟ್ ಮಾಡ್ತಿರಲ್ಲ, ನೀವೇನು ಪ್ರಾಂಪ್ಟ್ ಕೊಡ್ತಿರಲ್ಲ, ಅದ್ರ ಕಲರ್ ಇರ್ತೈತಲ್ಲ, ಅದಕ್ಕೆ ಆಕ್ಸೆಂಟ್ ಕಲರ್ ಅಂತ ಹೇಳಿ ಕರೀತಾರ. ಅದನ್ನ ನೀವು ಇಲ್ಲಿಂದ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್. ಇಲ್ಲಿ ನಿಮ್ಗೆ ಆಟೋ ಡಿಟೆಕ್ಟ್ ಅಂತ ಐತಿ, ಮತ್ತು ಅದಷ್ಟೇ ಅಲ್ಲದೆ ಬಹಳಷ್ಟು ಲ್ಯಾಂಗ್ವೇಜಸ್ ಇದಾವೆ. ಐ ಥಿಂಕ್ ದೇರ್ ಆರ್ ಆಲ್ಮೋಸ್ಟ್ 30-40 ಲ್ಯಾಂಗ್ವೇಜಸ್. ಕನ್ನಡ ಕೂಡ ಐತಿ. ಓಕೆ, ನಿಮ್ಗೆ ಬೇಕು ಐತಂದ್ರೆ ನೀವು ಕನ್ನಡನ್ನು ಕೂಡ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಐತೆ ನೋಡ್ರಿ. ಸೊ ಬೇಸಿಕಲಿ ನನ್ನ ಪ್ರಕಾರ ನೀವು ಆಟೋ ಡಿಟೆಕ್ಟ್ ಅನ್ನ ಯೂಸ್ ಮಾಡ್ಕೊಡ್ರಿ. ನೀವೇನಾದ್ರೂ ಕನ್ನಡ, ಇಂಗ್ಲಿಷ್, ಆಮೇಲೆ ಹಿಂದಿ ಎಲ್ಲಾನು ಯೂಸ್ ಮಾಡ್ತಿದ್ರಿ ಅಂತಂದ್ರೆ, ಅದೇ ನೀವೇನಾದ್ರೂ ನಿಮ್ಮ ಮನೆ ಒಳಗಡೆ ಯಾರಾದ್ರೂ ಒಬ್ರು ಎಂಟೈರ್ ಕನ್ನಡದೊಳಗಡೆನ ಚಾಟ್ ಜಿ ಪಿ ಟಿನ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅವರಿಗೆ ಕನ್ನಡನು ಸೆಲೆಕ್ಟ್ ಮಾಡಿ ಕೊಡ್ಬೋದಾ. ಎಂಟೈರ್ ಅಪ್ಲಿಕೇಶನ್ ಕನ್ನಡದೊಳಗಡೆ ಕನ್ವರ್ಟ್ ಆಗ್ತದೆ. ದಟ್ ಈಸ್ ದೇರ್ ಆಕ್ಚುಲಿ. ಲೆಟ್ ಮಿ ಶೋ ಯು. ಒಂದ್ಸಾರಿ ತೋರಿಸ್ತೇನೆ ಇಲ್ಲಿ. ಓಕೆ, ಒಂದ್ಸಾರಿ ಕನ್ನಡ, ಎಸ್, ಕನ್ನಡ ಅಂತ ಸೆಲೆಕ್ಟ್ ಮಾಡಿದೆ. ಇವಾಗ ನೋಡ್ರಿ, ಎಂಟೈರ್ ಚಾಟ್ ಜಿ ಪಿ ಟಿ ಕನ್ನಡದೊಳಗಡೆ ಕನ್ವರ್ಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಡಿಕ್ಟೇಷನ್. ನೀವು ಇಲ್ಲಿ ಇದನ್ನ ಆನ್ ಮತ್ತೆ ಆಫ್ ಮಾಡ್ಬೋದು. ಲೆಟ್ ಮಿ ಶೋ ಯು ಎಕ್ಸಾಕ್ಟ್ಲಿ ವಾಟ್ ಈಸ್ ಡಿಕ್ಟೇಷನ್ ಅಂದ್ರೆ ಇಲ್ಲಿ ನಾನು ಇದನ್ನ ಕ್ಲೋಸ್ ಮಾಡ್ತೇನೆ. ಇಲ್ಲಿ ಒಂದು ಹೊಸ ಚಾಟ್ ಅನ್ನ ಓಪನ್ ಮಾಡ್ತೇನೆ. ಇಲ್ಲಿ ಒಂದು ಮೈಕ್ ಐತೆ ನೋಡ್ರಿ. ಸಪೋಸ್ ನೀವೇನಾದ್ರೂ ಟೈಪ್ ಮಾಡ್ಲಿಕ್ಕೆ ನಿಮ್ಗೆ ಬೇಜಾರಾಗ್ತಿತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವ್ ಏನ್ ಬರಿಬೇಕಂತಿದ್ರಲ್ಲ ಅದನ್ನ ಹೇಳಿದ್ರೆ ಇಲ್ಲಿ ನಿಮ್ಗೆ ಟೈಪ್ ಮಾಡಿಕೊಡ್ತೈತಿ. ಇದನ್ನ ಆನ್ ಮಾಡ್ಬೇಕು. ಇದನ್ನ ಕ್ಲಿಕ್ ಮಾಡಿ ನೀವು ಹೇಳಿದ್ರಿ ಅಂತಂದ್ರೆ ಇದು ಟೈಪ್ ಮಾಡಿಕೊಡ್ತೈತಿ. ಆಬ್ವಿಯಸ್ಲಿ ನೀವೇನಾದ್ರೂ ಬ್ರೈನ್ ಸ್ಟಾರ್ಮ್ ಮಾಡಕತ್ತಿದ್ರಿ ಅಥವಾ ಬಹಳಷ್ಟು ಟೈಪ್ ಮಾಡೋದಿತ್ತು ಅಂತಂದ್ರೆ, ಲೆಂದಿ ಪ್ಯಾರಾಗ್ರಾಫ್ ಇತ್ತು ಅಂತಂದ್ರೆ ಟೈಪ್ ಮಾಡ್ಲಿಕ್ಕೆ ಇಟ್ ವಿಲ್ ಬಿ ಹೆಕ್ಟಿಕ್ ಜಾಬ್. ಅಂಡ್ ನಾ ರೀಸೆಂಟ್ ಆಗಿ ಒಂದು ಯಾವುದೋ ಆರ್ಟಿಕಲ್ ಒಳಗಡೆ ಓದಿದ್ದೆ, ನಾವು ಮೈಂಡ್ ಅಲ್ಲೇ ಥಿಂಕ್ ಮಾಡಿ ಟೈಪ್ ಮಾಡೋಷ್ಟ್ರೊಳಗಡೆ ಬಹಳಷ್ಟು ಇನ್ಫಾರ್ಮೇಶನ್ ಲ್ಯಾಪ್ಸ್ ಆಗ್ತೈತಿ ಅಂತ ಹೇಳಿ. ಐ ಆಮ್ ನಾಟ್ ಶ್ಯೂರ್ ಹೌ ಮಚ್ ಇಟ್ ಇಸ್ ಟ್ರೂ, ಬಟ್ ಐ ಹ್ಯಾವ್ ರೆಡ್ ಇಟ್. ಸೊ ಆ ಕಾರಣಕ್ಕೆ ನೀವು ಇಲ್ಲಿ ಡಿಕ್ಟೇಟ್ ಮಾಡ್ಬೋದು. ನೀವು ಅಪ್ ಟು 10 ಮಿನಿಟ್ಸ್ ತನಕ ಕಂಟಿನ್ಯೂಸ್ ಆಗಿ ಮಾತಾಡ್ಬೋದಾ, ಅದನ್ನ ಇಲ್ಲಿ ಟೈಪ್ ಮಾಡ್ತೈತಿ. ದ್ಯಾಟ್ ಕೆಪಾಬಿಲಿಟಿ ಇಟ್ ಹ್ಯಾಸ್. ಓಕೆ, ಸೊ ಇದಕ್ಕೆ ಡಿಕ್ಟೇಟ್ ಅಂತಾರ. ಸೊ ಇದನ್ನ ನೀವು ಬೇಕು ಅಂತಂದ್ರೆ ಆನ್ ಮತ್ತು ಆಫ್ ಮಾಡ್ಕೊಳ್ಬೋದು ಇಲ್ಲಿಂದ. ಸೊ ಇಲ್ಲಿ ಜನರಲ್ ಒಳಗಡೆ ಬಂದ್ಬಿಟ್ಟೆ ಇಲ್ಲಿ ಆಫ್ ಮಾಡಿದ್ರಿ ಅಂತಂದ್ರೆ ಅದು ಹೋಗ್ಬಿಡ್ತೈತಿ. ಆನ್ ಮಾಡಿದ್ರಿ ಅಂತಂದ್ರೆ ಇದು ಇಲ್ಲೇ ಇರ್ತೈತಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೋಕನ್ ಲ್ಯಾಂಗ್ವೇಜ್ ಒಳಗಡೆ ಅಗೇನ್ ನಿಮ್ಗೆ ವರ್ಲ್ಡ್ ಒಳಗಡೆ ಇರುವ ಎಲ್ಲ ಲ್ಯಾಂಗ್ವೇಜಸ್ ಇದಾವ. ಕನ್ನಡ ಕೂಡ ಐತಿ, ಇಲ್ಲಿ ಕನ್ನಡ ಕೂಡ ಐತಿ. ಸೊ ಇಲ್ಲಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ, ನೀವು ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತೀರಲ್ಲ ಲ್ಯಾಂಗ್ವೇಜನ್ನು, ಅಥವಾ ಯಾವ್ದು ನಿಮ್ಗೆ ಚೆನ್ನಾಗಿ ಲ್ಯಾಂಗ್ವೇಜ್ ಬರ್ತೈತಲ್ಲ ಅದನ್ನೇ ಯೂಸ್ ಮಾಡ್ಕೊಡ್ರಿ. ಕನ್ನಡ ಬರ್ತಿತ್ತು ಅಂತಂದ್ರೆ ಕನ್ನಡ ಯೂಸ್ ಮಾಡ್ಕೊಡ್ರಿ. ಇಂಗ್ಲೀಷ್ ಬರ್ತಿತ್ತು ಅಂತಂದ್ರೆ ಇಂಗ್ಲೀಷನ್ನು ಯೂಸ್ ಮಾಡ್ಕೊಡ್ರಿ. ಬೇಸಿಕಲಿ ಯಾವ್ದನ್ನ ಜಾಸ್ತಿ ನೀವು ಯೂಸ್ ಮಾಡ್ತಿರಲ್ಲ ಡೇ ಟು ಡೇ ಲೈಫ್ ಒಳಗೆ ಅದನ್ನೇ ಯೂಸ್ ಮಾಡ್ಕೊಡ್ರಿ. ಇಟ್ ವಿಲ್ ಬಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಪರೇಟ್ ವಾಯ್ಸ್. ಸೊ ಸೆಪರೇಟ್ ವಾಯ್ಸ್ ಅಂದ್ರೆ ಏನು ಅಂತಂದ್ರೆ, ಲೆಟ್ ಮಿ ಜಸ್ಟ್ ಕ್ಲೋಸ್ ದಿಸ್. ಸೊ ಇಲ್ಲಿ ಈ ಚಾರ್ಟ್ ಒಳಗಡೆ ನೀವು ಇಲ್ಲಿ ವೇವ್ಸ್ ನೋಡ್ತಾ ಇರಬಹುದು. ಈ ವೇವ್ಸ್ ಏನೈತಲ್ಲ ಇದು ವಾಯ್ಸ್ ಚಾರ್ಟ್ ಐತಿ. ಓಕೆ, ಸೊ ನಾ ಆಫ್ ಮಾಡಿರೋದ್ರಿಂದ ಇಲ್ಲಿ ಕಾಣಿಸ್ಲಿಕ್ಕೆ. ಸೊ ನಾ ಇವಾಗ ವಾಯ್ಸ್ ಚಾಟ್ ಅನ್ನು ಆನ್ ಮಾಡಿದೆ ಅಂತಂದ್ರೆ ಇಲ್ಲೇ ಲೈವ್ ಆಗಿ ವಾಯ್ಸ್ ಚಾಟ್ ಮಾಡ್ಬೋದು. ಒಂದ್ಸಾರಿ ತೋರಿಸ್ತೇನೆ ನೋಡ್ರಿ. ಇವಾಗ ಹೇ ಚಾಟ್ ಜಿ ಪಿ ಟಿ, ವಾಟ್ಸ್ಆಪ್. ಸೊ ಇವಾಗ ಇದೇನಾಯ್ತಂದ್ರೆ ಇಲ್ಲೇ ನಮ್ಗೆ ಕನ್ವರ್ಸೇಷನ್ ಅನ್ನ ತೋರಿಸ್ತಾರೆ. ಇವಾಗ ನಾನು ಅದನ್ನ ಆನ್ ಮಾಡಿದೆ ಅಂತಂದ್ರೆ ನೋಡ್ರಿ ಏನಾಗ್ತೈತಿ. ಆನ್ ಮಾಡಿದೆ ಅಂತಂದ್ರೆ ಇವಾಗ ಮತ್ತೆ ಅಲ್ಲೇ ಹೋಗ್ತಾನೆ. ಸೊ ಇವಾಗ ನಾ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಒಂದು ಡಿಫ್ರೆಂಟ್ ಪೇಜ್ ಓಪನ್ ಆಗ್ತೈತಿ. ಸಿ ಈ ತರ, ಹೇ ಚಾಟ್ ಜಿ ಪಿ ಟಿ, ವಾಟ್ಸ್ಆಪ್, ವಾಟ್ಸ್ ಗೋಯಿಂಗ್ ಆನ್. ಸೊ ಈ ಥರ ಒಂದು ಸಪ್ರೇಟ್ ಪೇಜ್ ಓಪನ್ ಆಗ್ತೈತಿ. ಬಟ್ ನನ್ನ ಪ್ರಕಾರ ನನಗೇನು ಅನಿಸ್ತೈತಿ, ಇದನ್ನು ಆಫ್ ಇಡೋದ್ರೊಳಗೆ ನಮ್ಗೆ ಲಾಭ ಜಾಸ್ತಿ ಐತಿ. ಯಾಕಂತಂದ್ರೆ
ಆಫ್ ಇಟ್ವಿ ಅಂತಂದ್ರೆ ನಮ್ಗೆ ಇಲ್ಲಿಂದಾನೇ ವಾಯ್ಸ್ ಡೈರೆಕ್ಟ್ ಮಾಡ್ಬೋದು, ಮತ್ತು ಅಲ್ಲಿ ಚಾಟ್ ಒಳಗಡೆ ನಾವು ಏನು ಮಾತಾಡಕತ್ತಿದ್ದೇವಲ್ಲ ಅದು ಎಕ್ಸಾಕ್ಟ್ಲಿ ವಿಸಿಬಲ್ ಆಗಿರ್ತೈತಿ. ಸೊ ದಟ್ ಈಸ್ ದ ಬೆಸ್ಟ್ ಚಾಯ್ಸ್ ಐ ಥಿಂಕ್. ಬಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು ಇಲ್ಲಿಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಟಿಫಿಕೇಶನ್ ಒಳಗಡೆ ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ, ಬಟ್ ನಾನು ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವೇನಾದರೂ ಪ್ರೋಗ್ರಾಮಿಂಗ್ ಮಾಡ್ತಿದ್ರಿ ಅಥವಾ ಕೋಡೆಕ್ಸ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದ್ರ ನೋಟಿಫಿಕೇಶನ್ ನೀವು ಇಲ್ಲಿ ಪುಷ್ ಮಾಡ್ಲಿಕ್ಕೆ ಆನ್ ಮತ್ತು ಆಫ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೂಪ್ ಚಾಟ್ಸ್ ಒಳಗಡೆ ನಿಮ್ಗೆ ನೋಟಿಫಿಕೇಶನ್ ಪುಷ್ ಬೇಕು ಅಥವಾ ನೋಟಿಫಿಕೇಶನ್ ಬೇಡವು ಅಂತೇಳಿ ಇಲ್ಲಿಂದ ಆನ್ ಆಫ್ ಮಾಡ್ಬೋದು. ಮಾರ್ಕೆಟಿಂಗ್ ಅಗೇನ್ ನಿಮ್ಗೆ ಇಮೇಲ್ ಮತ್ತು ಪುಷ್ ಎರಡು ಆಪ್ಷನ್ ಸಿಗ್ತೈತಿ, ಆನ್ ಆಫ್ ಇಲ್ಲಿಂದ ಮಾಡ್ಬೋದು. ಪರ್ಸನಲೈಸ್ ಟಿಪ್ಸ್, ನಿಮ್ಗೆ ರೆಕಮೆಂಡೇಶನ್ಸ್ ಬೇಕು ಅಂತಂದ್ರೆ ಆ ರೆಕಮೆಂಡೇಶನ್ಸ್ ನಿಮ್ಗೆ ಆ್ಯಪ್ ಓಪನ್ ಮಾಡಿದಾಗ ಅಲ್ಲಿಂದ ಪುಷ್ ನೋಟಿಫಿಕೇಶನ್ ಬೇಕು ಅಥವಾ ಇಮೇಲ್ಸ್ ಒಳಗಡೆ ಬೇಕು ಅಂತೇಳಿ ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು. ಪ್ರಾಜೆಕ್ಟ್ಸ್ ಒಳಗಡೆ ಏನಾದರೂ ನೋಟಿಫಿಕೇಶನ್ ಬರ್ತೈತಲ್ಲ ಅದು ನಿಮ್ಗೆ ಇಮೇಲ್ ಬೇಕು ಅಥವಾ ಬೇಡವು ಅಂತೇಳಿ ಇಲ್ಲಿಂದ ಡಿಸೈಡ್ ಮಾಡ್ಬೋದು. ರೆಸ್ಪಾನ್ಸಸ್, ಗೆಟ್ ನೋಟಿಫೈಡ್ ಒನ್ ChatGPT ರೆಸ್ಪಾನ್ಸ್ ಟು ರಿಕ್ವೆಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ರಿಸರ್ಚ್ ಮಾಡ್ಲಿಕ್ಕೆ ಅಥವಾ ಡೀಪ್ ರಿಸರ್ಚ್ ರನ್ ಮಾಡಿದಿರಿ ಪ್ರಾಂಪ್ಟನ್ನು ಅಥವಾ ಇಮೇಜ್ ಮಾಡಲಿಕ್ಕೆ ರನ್ ಮಾಡಿದಿರಿ ಅಂತಂದ್ರೆ ಅವಾಗ ನಿಮ್ಗೆ ಪುಷ್ ನೋಟಿಫಿಕೇಶನ್ ಬರಬೇಕು ಬೇಡವೋ ಒಂದ್ಸರಿ ರಿಸಲ್ಟ್ ಬಂದ ಮೇಲೆ ಅಂತೇಳಿ ಇಲ್ಲಿಂದ ನೀವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ಸ್. ಸೊ ಟಾಸ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕೂಡ ನಿಮ್ಗೆ ಎರಡು ಆಪ್ಷನ್ ಸಿಗ್ತಾವೆ, ಪುಷ್ ಮತ್ತು ಇಮೇಲ್. ನಿಮ್ಗೆ ಇಮೇಲ್ಸ್ ಅಷ್ಟೇ ಬೇಕು ಅಥವಾ ಪುಷ್ ನೋಟಿಫಿಕೇಶನ್ ಬೇಕು. ಸೊ ಬೇಸಿಕಲಿ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಕ್ವಿಕ್ಲಿ ಟಾಸ್ಕ್ಸ್ ಅಂದ್ರೆ ಏನು ಅಂತೇಳಿ. ಈ ಟಾಸ್ಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ನಾ ಇಲ್ಲಿ ಇದನ್ನ ಓಪನ್ ಮಾಡ್ತೇನೆ. ಬೇಸಿಕಲಿ ನೀವು ChatGPT ಒಳಗಡೆ ಟಾಸ್ಕ್ಸ್ ಅನ್ನ ರೆಡಿ ಮಾಡ್ಬೋದು, ಅಂದ್ರೆ ನೀವು ಟಾಸ್ಕ್ಸ್ ಅನ್ನ ಸ್ಕೆಡ್ಯೂಲ್ ಮಾಡ್ಬೋದು. ಸಪೋಸ್ ನಾ ಇಲ್ಲಿ ನೀವು ನೋಡ್ತಿರ್ಬೋದು, ನಾ ಇಲ್ಲಿ 7-8 ಟಾಸ್ಕ್ಗಳನ್ನ ರನ್ ಮಾಡ್ಲಿಕ್ಕೆ. ಸೊ ಡೈಲಿ ನನಗೆ 4 ಗಂಟೆಗೆ AI ಅಪ್ಡೇಟ್ಸ್ ಬೇಕಾಗ್ತಿರ್ತಾವ. ಸೊ ಐ ವಾಂಟ್ ಟು ರೀಡ್ ಅಬೌಟ್ AI ಅಪ್ಡೇಟ್ಸ್ ಅಬೌಟ್ ಯಸ್ಟರ್ಡೇ. ಸೊ ಅದಕ್ಕೋಸ್ಕರ ನಾ ಇಲ್ಲಿ ಟಾಸ್ಕ್ ಅನ್ನ ರೆಡಿ ಮಾಡಿಟ್ಟಿರ್ತಾನೆ. ಸೊ ಇದೇನ್ ಮಾಡ್ತೈತಿ ಅಂತಂದ್ರೆ ನನ್ಗೆ ಎವ್ರಿ ಡೇ ಮಾರ್ನಿಂಗ್ 4 ಗಂಟೆಗೆ ಪುಷ್ ನೋಟಿಫಿಕೇಶನ್ ಅನ್ನ ಕಳಿಸ್ತೈತಿ ಮತ್ತೆ ಇಮೇಲ್ ಅನ್ನ ಕೂಡ ನನಗೆ ಕಳಿಸ್ತೈತಿ. ಸೊ ಅದನ್ನ ನೀವು ಇಲ್ಲಿಂದ ಕಂಟ್ರೋಲ್ ಮಾಡಬಹುದು. ಇಮೇಲ್ ಕೂಡ ಮಾಡಿಸಬಹುದು, ಆಮೇಲೆ ಪುಷ್ ನೋಟಿಫಿಕೇಶನ್ ಕೂಡ ಮಾಡಿಸಬಹುದು. ಸೊ ದಟ್ ಈಸ್ ಅಬೌಟ್ ನೋಟಿಫಿಕೇಶನ್. ಇಟ್ ಈಸ್ ವೆರಿ ಕ್ವಿಕ್. ನಿಮಗೆ ಯಾವ ತರ ಬೇಕೋ ಆ ತರ ನೀವು ಪರ್ಸನಲೈಸ್ ಮಾಡ್ಕೊಡ್ರಿ. ಇಟ್ ಇಸ್ ವೆರಿ ಈಸಿ ಒನ್. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲೈಸೇಷನ್. ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ನೀವು ಇಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಬೇಸ್ ಸ್ಟೈಲ್ ಮತ್ತು ಟೋನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಪ್ರೀ ಬಿಲ್ಟ್ ಇದಾವ, ಇದ್ರೊಳಗಡೆಯಿಂದ ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಗೆ ಬೇಕು ಅಂದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಎಮೋಜಿಸ್ ಜಾಸ್ತಿ ಬೇಕು ಕಡಿಮೆ ಬೇಕು ಅಥವಾ ಹೆಡರ್ಸ್ ಮತ್ತು ಲಿಸ್ಟ್ ಯಾವ ತರ ಬೇಕು, ಜಾಸ್ತಿ ಬೇಕು ಕಡಿಮೆ ಬೇಕು, ಈ ತರ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ಮಾಡಿಸಬಹುದು. ನೆಕ್ಸ್ಟ್ ಬಂದಿಲ್ಲಿ ಫಾಸ್ಟ್ ಆನ್ಸರ್ಸ್. ChatGPT ನಿಮ್ಗೆ ತನ್ನ ನಾಲೆಜ್ ಬೇಸ್ ಒಳಗಡೆಯಿಂದ ತನ್ನ ಜನರಲ್ ನಾಲೆಜ್ ಏನೈತಲ್ಲ ಅದನ್ನ ಯೂಸ್ ಮಾಡ್ಕೊಂಡ ಫಾಸ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತೈತಿ ನಿಮ್ಮ ಕ್ವಶನ್ಸ್ಗೆ. ಇದನ್ನ ಆನ್ ಮಾಡಿದ್ರೆ ನಿಮ್ಗೆ ಫಾಸ್ಟ್ ಆನ್ಸರ್ ಸಿಗ್ತಾವ, ಇಲ್ಲ ಅಂತಂದ್ರೆ ಸ್ಲೋ ಆನ್ಸರ್ ಸಿಗ್ತಾವ. ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಟು ಗೂಗಲ್ ಆರ್ ವೆಬ್, ಇಂಟರ್ನೆಟ್ ಅಂಡ್ ರಿಸರ್ಚ್. ಸೊ ಅದನ್ನ ಇಲ್ಲಿ ಆನ್ ಮತ್ತು ಆಫ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮ್ ಇನ್ಸ್ಟ್ರಕ್ಷನ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ChatGPT ನಿಮ್ಗೆ ಯಾವ ತರ ಬಿಹೇವ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸಪೋಸ್ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು, ಆಕ್ಟ್ ಆಸ್ ಅ ವರ್ಲ್ಡ್ ಕ್ಲಾಸ್ ಟ್ಯೂಟರ್ ಅಂಡ್ ಎಕ್ಸ್ಪ್ಲೇನ್ ಮೀ ಥಿಂಗ್ಸ್ ಇನ್ ಅ ಸಿಂಪ್ಲೆಸ್ಟ್ ವೇ ಪಾಸಿಬಲ್. ಸೊ ಈ ತರ ನೀವು ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ನೀವು ಐ ಆಮ್ ಅ ಯೂಟ್ಯೂಬರ್, ಆಲ್ವೇಸ್ ಎಕ್ಸ್ಪ್ಲೇನ್ ಮಿ ಥಿಂಗ್ಸ್ ಇನ್ ದಿಸ್ ಮ್ಯಾನರ್. ಲೈಕ್ ಸ್ಕ್ರಿಪ್ಟ್ ಬರೆಯೋದಕ್ಕೆ ನನಗೆ ಈ ಲ್ಯಾಂಗ್ವೇಜ್ ಒಳಗಡೆ ಸ್ಕ್ರಿಪ್ಟ್ ಬರಿ ಅಂತ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ನಿಕ್ ನೇಮ್ ಅನ್ನ ಹಾಕ್ಬೋದಾ, ನಿಮ್ಮ ಆಕ್ಯುಪೇಷನ್ ಅನ್ನ ಹಾಕ್ಬೋದಾ, ದೆನ್ ನಿಮ್ಮ ಇಂಟ್ರೆಸ್ಟ್ ಅನ್ನ ಹಾಕ್ಬೋದಾ. ಆಕ್ಚುಲಿ ಇದನ್ನ ಫಿಲ್ ಮಾಡೋದ್ರೊಳಗೆ ಏನ್ ಲಾಭ ಐತಿ ಅಂತಂದ್ರೆ ನಿಮ್ಗೆ ಪರ್ಸನಲೈಸ್ಡ್ ರೆಸ್ಪಾನ್ಸಸ್ ಸಿಗ್ತಾವ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಫಿಲ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಜನರಿಕ್ ರೆಸ್ಪಾನ್ಸಸ್ ಸಿಗ್ತಾವ. ಬಹಳಷ್ಟು ಜನಕ್ಕೆ ನಿಮ್ಗೆ ಅನಿಸ್ತಿರ್ಬೋದು, ಏನಪ್ಪ ChatGPT ನ ಏನು ಕೇಳಿದ್ರು ಸೇಮ್ ಆನ್ಸರ್ ಮಾಡ್ತೈತಿ ಮತ್ತು ನನಗೆ ರಿಲೆವೆಂಟ್ ಇರೋದನ್ನ ಆನ್ಸರ್ ಮಾಡೋದಿಲ್ಲ ಅಂತೇಳಿ. ಸೊ ಇಲ್ಲಿ ನೀವು ಇದೆಲ್ಲ ಸೆಟ್ಟಿಂಗ್ಸ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ರಿಲೆವೆಂಟ್ ಆನ್ಸರ್ಸ್ ಅನ್ನ ಇದು ಕೊಡ್ತೈತಿ. ನೆಕ್ಸ್ಟ್ ಬಂದ ಮೆಮರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೆಮರಿ ಒಳಗಡೆ ನೀವು ಇಲ್ಲಿ ನಿಮ್ಮ ಮೆಮರೀಸ್ ಅನ್ನ ನಿಮ್ಮ ಚಾರ್ಟ್ ಒಳಗಡೆ ರೆಫರೆನ್ಸ್ ಮಾಡಬೇಕು ಬೇಡವೋ ಅಂತೇಳಿ ಇಲ್ಲಿ ನೀವು ಆನ್ ಆಫ್ ಮಾಡಬಹುದು. ಆಮೇಲೆ ಇಲ್ಲಿ ಮೆಮರಿಯನ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಆಲ್ರೆಡಿ ಒಂದು ಮೆಮರಿಯನ್ನ ಇಟ್ಟಿದ್ದೇನೆ. ರನ್ಸ್ ಅ ಯೂಟ್ಯೂಬ್ ಚಾನಲ್ ಫೋಕಸ್ಡ್ ಆನ್ AI ಟಾಪಿಕ್, ಬಿಕಾಸ್ ನಮ್ಮ ಚಾನಲ್ AI ಟಾಪಿಕ್ ಮೇಲೆ ಐತಿ. ಸೊ ಅದನ್ನ ನಾ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಬರ್ದಿದ್ದೇನೆ. ಸೊ ನೀವು ಇದೇ ತರ ಇದಕ್ಕೆ ಮೆಮರೀಸ್ ಅನ್ನ ಸೇವ್ ಮಾಡ್ಲಿಕ್ಕೆ ಹೇಳ್ಬೋದು. ಮತ್ತೆ ನೀವು ಈ ಮೆಮರೀಸ್ ಅನ್ನ ಯಾವಾಗ ಬೇಕೋ ಅವಾಗ ಡಿಲೀಟ್ ಕೂಡ ಮಾಡ್ಬೋದು ಮತ್ತೆ ಆಡ್ ಕೂಡ ಮಾಡ್ಬೋದು. ಆಡ್ ಯಾವ ತರ ಮಾಡೋದು ನಾನು ನಿಮ್ಗೆ ಇವಾಗ ಹೇಳ್ತೇನೆ. ಆಮೇಲೆ ಇಲ್ಲಿ ಆಟೋಮೆಟಿಕಲಿ ಮ್ಯಾನೇಜ್, ಈ ಆಟೋಮೆಟಿಕಲಿ ಮ್ಯಾನೇಜ್ ಅನ್ನ ಆನ್ ಮಾಡ್ತು ಅಂತಂದ್ರೆ ನಮ್ಮ ಕನ್ವರ್ಸೇಷನ್ ಅಥವಾ ನಮ್ಮ ಚಾಟ್ ಹಿಸ್ಟ್ರಿ ಏನಿರ್ತೈತಲ್ಲ ಅದ್ರ ಮೇಲೆ ChatGPT ತನ್ನಿಂತಾನ ಕಲ್ಕೊಂಡ ಮೆಮರಿ ಒಳಗಡೆ ಅದ ಸೇವ್ ಮಾಡ್ಕೊಂತ ಹೋಗ್ತೈತಿ. ದಿಸ್ ಇಸ್ ಆಕ್ಚುಲಿ ಯೂಸ್ಫುಲ್, ಬಟ್ ಸಮ್ ಟೈಮ್ ಇಟ್ ಇಸ್ ನಾಟ್ ಯೂಸ್ಫುಲ್. ಸೊ ನಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಇರ್ತೈತಿ. ಲೈಕ್ ನೀವು ಯಾವ ಕಾರಣಕ್ಕೆ ChatGPT ಯೂಸ್ ಮಾಡಕತ್ತಿದ್ರಲ್ಲ ಅದು ಬಹಳ ಇಂಪಾರ್ಟೆಂಟ್.
ಫಾರ್ ಎಕ್ಸಾಂಪಲ್ ನಾ ಇವಾಗ ಯೂಟ್ಯೂಬರ್ ಅಲ್ಲ, ಸೊ ಯೂಟ್ಯೂಬ್ಗೋಸ್ಕರ ಅಷ್ಟೇ ನಾ ಈ ಚಾಟ್ ಜಿ ಪಿ ಟಿ ಅಕೌಂಟನ್ನು ಯೂಸ್ ಮಾಡ್ತಿದ್ದೆ ಅಂತಂದ್ರೆ ನಾ ಇಲ್ಲಿ ಆಟೋಮೆಟಿಕಲಿ ಮ್ಯಾನೇಜರ್ನ ಆನ್ ಮಾಡಿದೆ ಅಂತಂದ್ರೆ ಇದು ಕಂಪ್ಲೀಟ್ಲಿ ಅದನ್ನ ನನ್ನ ಡೈಲಿ ಏನು ಜಾಸ್ತಿ ಕೆಲಸ ಮಾಡ್ತಾನಲ್ಲ ಅದನ್ನ ಇದು ಸೇವ್ ಮಾಡ್ಕೊತ ಹೋಗ್ತದೆ. ದಟ್ ಈಸ್ ಆ್ಯಕ್ಚುಲಿ ಬೆಸ್ಟ್ ಪಾರ್ಟ್. ಬಟ್ ರೈಟ್ ನಾವು ನನಗೆ ಅನಿಸುತ್ತೆ ಇದು ನನಗೆ ಯೂಸ್ಫುಲ್ ಇಲ್ಲ ಅಂತೇಳಿ ನಾನು ಅದನ್ನು ಆಫ್ ಮಾಡಿದರೆ, ನಿಮಗೆ ಬೇಕು ಅಂದರೆ ನೀವು ಆನ್ ಮಾಡ್ಕೊಳ್ಬೋದು. ಬಟ್ ವೆರಿ ಯೂಸ್ಫುಲ್ ಫೀಚರ್ ಐ ಆಮ್ ಟೆಲಿಂಗ್ ಯು. ನೆಕ್ಸ್ಟ್ ಬಂದುಬಿಟ್ಟು ವ್ಯೂ ಹಿಸ್ಟ್ರಿ. ಇಲ್ಲಿ ನೀವು ನಿಮ್ಮ ಹಿಸ್ಟ್ರಿಯನ್ನು ನೋಡ್ಬೋದು. ಇದು ಕರೆಂಟ್ ಹಿಸ್ಟ್ರಿ, ಆಮೇಲೆ ಇದು ಓಲ್ಡ್, ಈ ಥರ ನಿಮಗೆ ಹಿಸ್ಟ್ರಿ ಕೂಡ ಇಲ್ಲಿ ಸಿಗ್ತೈತೆ ನಿಮ್ಮ ಮೆಮರಿದು. ಓಕೆ, ಸೊ ಇವಾಗ ಮೆಮರೀಸ್ ಆ್ಯಡ್ ಯಾವ ಥರ ಮಾಡೋದು ಅಲ್ಲಿ, ರೈಟ್? ಸೊ ನಿಮ್ಗೆ ಅಲ್ಲಿ ಆ್ಯಡ್ ಮಾಡೋ ಆಪ್ಷನ್ ಇರಲಿಲ್ಲ. ಸೊ ಅಲ್ಲಿ ಆ್ಯಡ್ ಯಾವ ಥರ ಮಾಡೋದು, ಏನು ಮಾಡಿರಿ, ನಿಮ್ಮ ಚಾರ್ಟನ್ನು ಓಪನ್ ಮಾಡಿರಿ. ನೀವು ಏನು ಮೆಮರಿ ಒಳಗಡೆ ಸೇವ್ ಮಾಡ್ಬೇಕಂತಿದ್ರಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಎಕ್ಸಾಂಪಲ್ಗೆ ಒಂದು ಮಾಡಿ ತೋರಿಸ್ತೇನೆ. ಹೇ ಚಾಟ್ ಜಿ ಪಿ ಟಿ, ಐ ಆಮ್ ಓಪನಿಂಗ್ ಅ ನ್ಯೂ ಎ ಐ ಚಾನಲ್ that is focused on personal finance for Kannada audience. Save this in your memory, and whenever I ask about personal finance questions or related that topic, I want you to make sure that you are answering based on my memory. So I will also be giving you my persona and other stuff later part. So just save this as of now. ಸೊ ಇವಾಗ ನಾ ಇಲ್ಲಿ ಓಕೆ ಕೊಡ್ತೇನೆ. ಸೊ ಓಕೆ ಕೊಟ್ಟ ತಕ್ಷಣ ನಾ ಇಲ್ಲಿ ರಫ್ ಆಗಿ ಹೇಳಿದ್ದೇನೆ, ನನಗೆ ಯಾವ ಥರ ಬೇಕೋ ಆ ಥರ ನಾನು ಇಲ್ಲಿ ರಫ್ ಆಗಿ ಹೇಳಿದ್ದೇನೆ. ಇದನ್ನ ಸೇವ್ ಮಾಡಿದೆ, ಎಂಟರ್ ಕೊಟ್ಟೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಟ್ಟ ಮೆಮರಿ ಒಳಗಡೆ ಸೇವ್ ಮಾಡ್ತೈತಿ. ನಾ ಮಾಡ್ತಾ ಇಲ್ಲ, ಬಿಕಾಸ್ ಇಟ್ ವಿಲ್ ಬ್ರೇಕ್ ಮೈ ಫ್ಲೋ. ಟ್ರೈ ಮಾಡ್ರಿ. ಏನಾದರೂ ಡೌಟ್ಸ್ ಬಂತು ಅಂತಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೇನೆ 100%. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದರೂ ಇಲ್ಲಿ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮತ್ತೊಂದಿಷ್ಟು ಕಂಟ್ರೋಲ್ ಸಿಗ್ತಾವ. ವೆಬ್ ಸರ್ಚ್, ಕ್ಯಾನ್ವಾಸ್, ಚಾಟ್ ಜಿ ಪಿ ಟಿ ವಾಯ್ಸ್, ಅಡ್ವಾನ್ಸ್ಡ್ ವಾಯ್ಸ್, ಕನೆಕ್ಟರ್ ಸರ್ಚ್, ಇದೆಲ್ಲಾನು ನೀವು ಆನ್ ಮತ್ತೆ ಆಫ್ ಮಾಡ್ಬೋದಾ. ನಿಮ್ಗೆ ವೆಬ್ ಸರ್ಚ್ ಮಾಡೋದು ಬೇಡ ಅಂತಂದ್ರೆ ಇಲ್ಲಿ ಆಫ್ ಮಾಡ್ಬೋದಾ. ಕ್ಯಾನ್ವಾಸ್ ನಿಮ್ಗೆ ಬೇಡ ಅಂತಂದ್ರೆ ಅದನ್ನ ಕೂಡ ಇಲ್ಲಿಂದ ಬಂದ್ ಮಾಡ್ಬೋದಾ. ಚಾಟ್ ಜಿ ಪಿ ಟಿ ವಾಯ್ಸ್ ಅನ್ನ ಕೂಡ ಡಿಸೇಬಲ್ ಮಾಡ್ಬೋದಾ. ಜನರಲ್ ಪರ್ಪಸ್ ನಮಗೆಲ್ಲ ಇದು ಆನ್ ಇರೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಕಂಟ್ರೋಲ್. ದಿಸ್ ಇಸ್ ಆಕ್ಚುಲಿ ಅಗೇನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಬಹಳ ಲಕ್ಷ್ಯ ಕೊಟ್ಟ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇಂಪ್ರೂವ್ ಮಾಡಲ್ ಅಂತ ಐತಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ನೀವೇನಾದ್ರೂ ನಿಮ್ಮ ಡೇಟಾ ಅನ್ನ ಟ್ರೈನ್ ಮಾಡ್ಲಿಕ್ಕೆ ಶೇರ್ ಮಾಡಬೇಕು ಅಂತ ಇದ್ರಿ ನಿಮ್ಮ ಚಾರ್ಟ್ ಅನ್ನ, ಅಂದ್ರೆ ಇದನ್ನ ಆನ್ ಮಾಡ್ರಿ. ಇಲ್ಲ ಅಂತಂದ್ರೆ ಇದನ್ನ ಆಫ್ ಇಡ್ರಿ. ಯಾಕಂತಂದ್ರೆ ನೀವೇನಾದ್ರೂ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಬಗ್ಗೆ ಚಾರ್ಟ್ ಮಾಡ್ತಿದ್ರಿ ಅದೆಲ್ಲ ಇತ್ತು ಅಂತಂದ್ರೆ, ದಟ್ ಟು ಇಫ್ ಯು ಆರ್ ಇನ್ ಅ ಕಂಪನಿ, ಇದನ್ನೆಲ್ಲ ನೀವು ಆಫ್ ಇಡುದ ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಕಂಪನಿ ಒಳಗಡೆ ಇದನ್ನ ಆನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಂದ್ರೆ. ಇಟ್ ಇಸ್ ದಟ್ ಸಿಂಪಲ್ ಬಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲೊಕೇಶನ್. ನೀವೇನಾದ್ರೂ ಲೊಕೇಶನ್ ಅನ್ನ ಟರ್ನ್ ಆನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಪರ್ಸನಲ್ ಆಯ್ತು ಲೋಕಲ್ ರೆಫರೆನ್ಸಸ್ ಅಥವಾ ರೆಕಮೆಂಡೇಶನ್ಸ್ ಬರ್ತಾವ. ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಐತಿ. ಸೊ ಬ್ಯಾಂಗ್ಳೂರ್ ಒಳಗಡೆ ನಾನು ಇದನ್ನ ಟರ್ನ್ ಆನ್ ಮಾಡಿದೆ ಅಂತಂದ್ರೆ ನನಗೆ ಬೆಂಗಳೂರು ಸರೌಂಡಿಂಗ್ ಅಥವಾ ಕರ್ನಾಟಕದೊಳಗಡೆ ಇರುವಂತ ಅಪ್ಡೇಟ್ಸ್ ನನಗೆ ಸಿಗ್ತಾವ. ನ್ಯೂಸ್ ಆಯ್ತು, ವೆದರ್ ಆಯ್ತು, ವೇರಿಯಸ್ ಅದರ್ ಥಿಂಗ್ಸ್. ನೆಕ್ಸ್ಟ್ ಬಂದ ಶೇರ್ಡ್ ಲಿಂಕ್ಸ್. ಶೇರ್ ಲಿಂಕ್ಸ್ ಅನ್ನ ನೀವು ಇಲ್ಲಿಂದ ಮ್ಯಾನೇಜ್ ಮಾಡಬಹುದು. ಯಾವ್ದಾದ್ರು ನೀವು ಲಿಂಕ್ ಅನ್ನ ಶೇರ್ ಮಾಡಿದ್ರಿ ಅಂತಂದ್ರೆ ಅವೆಲ್ಲ ಇಲ್ಲಿ ಇರ್ತಾವ, ನೀವು ಅವತ್ರನ್ನ ಡಿಲೀಟ್ ಮಾಡಬಹುದು. ಸೊ ಯು ಹ್ಯಾವ್ ಅ ಆಪ್ಷನ್ ಹಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಕೈವ್ಡ್ ಚಾರ್ಟ್ಸ್. ಇದನ್ನ ನೀವು ಇಲ್ಲಿಂದ ಮ್ಯಾನೇಜ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆರ್ಕೈವ್ಡ್ ಚಾರ್ಟ್ ಅಂತಂದ್ರೆ ನೀವು ಏನ್ ಚಾರ್ಟ್ ಮಾಡ್ತಿರಲ್ಲ ಅದನ್ನ ನೀವು ಮೇನ್ ಸ್ಕ್ರೀನ್ ಇಂದ ರಿಮೂವ್ ಮಾಡ್ಬೇಕು. ಬಟ್ ಅದನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡಬಾರ್ದು ಅಂತಂದ್ರೆ ಆರ್ಕೈವ್ ಮಾಡೋದು ಅಂತ ಹೇಳ್ತಾರೆ. ನೀವು ಆರ್ಕೈವ್ ಮಾಡಿದ್ರಿ ಅಂತಂದ್ರೆ ಅವೆಲ್ಲ ಇಲ್ಲಿ ಬಂದ ಕೂತ್ಕೊಂಡಿರ್ತಾವ. ಇಲ್ಲಿ ನೀವು ಡಿಲೀಟ್ ಮಾಡಿದ್ರಿ ಅಂತಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ತಾವ. ಇಲ್ಲಿ ಆರ್ಕೈವ್ ಆಲ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪ್ರೆಸೆಂಟ್ಲಿ ಎಷ್ಟು ಚಾರ್ಟ್ಸ್ ಇದಾವಲ್ಲ ಎಲ್ಲಾನು ನೀವು ಆರ್ಕೈವ್ ಮಾಡ್ಬೋದು. ದೆನ್ ಇಲ್ಲಿ ಡಿಲೀಟ್ ಆಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡಿಲೀಟ್ ಆಗ್ತೈತಿ. ಅದಾದ್ಮೇಲೆ ಎಕ್ಸ್ಪೋರ್ಟ್ ಡೇಟಾ. ಸಪೋಸ್ ನಿಮ್ಗೆ ಏನಾದರೂ ಡೇಟಾ ಎಕ್ಸ್ಪೋರ್ಟ್ ಮಾಡಬೇಕಿತ್ತ ನಿಮ್ಮ ಎಂಟೈರ್ ಚಾರ್ಟ್ ಹಿಸ್ಟ್ರಿ ಎವ್ರಿಥಿಂಗ್, ನೀವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕನ್ಫರ್ಮ್ ಎಕ್ಸ್ಪೋರ್ಟ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಗೆ ಚಾಟ್ ಜಿ ಪಿ ಟಿ ಇಂದ ಒಂದು ಇಮೇಲ್ ಬರ್ತೈತಿ ಓಪನ್ ಎಐ ಇಂದ. ಅಲ್ಲಿ ನಿಮ್ಗೆ ಒಂದು ಲಿಂಕ್ ಇರ್ತೈತಿ, ಅಲ್ಲಿಂದ ನೀವು ನಿಮ್ಮ ಡೇಟಾನ ಡೌನ್ಲೋಡ್ ಮಾಡ್ಕೊಳ್ಬಹುದು ಫಾರ್ ಎನಿ ಅದರ್ ರೀಸನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರೇಜ್ ಒಳಗಡೆ ನಿಮ್ಗೆ 4GB ಬರ್ತೈತಿ. ನಾ ಗೋ ಪ್ಲಾನ್ ಒಳಗಡೆ ಇದನ್ನ ನನಗೆ 4GB ಸಿಗ್ತೈತಿ. ಫ್ರೀ ಪ್ಲಾನ್ ಒಳಗಡೆ ಇದಕ್ಕಿಂತ ಕಡಿಮೆ ಇರಬಹುದು, ಬಟ್ ಇಲ್ಲಿಂದ ನೀವು ಫೈಂಡ್ ಔಟ್ ಮಾಡಬಹುದು. ಸೊ ಬೇಸಿಕಲಿ ನೀವೇನಾದ್ರೂ ಫ್ರೀ ಪ್ಲಾನ್ ಒಳಗಡೆ ಇದ್ರೆ ಒಂದ್ 2-3 ಪ್ರಾಜೆಕ್ಟ್ಸ್ ಅನ್ನ ಮಾಡಿದ ತಕ್ಷಣ ಅಲ್ಲಿ ಒಂದು ಪಾಪ್ಅಪ್ ಬರ್ತಿರ್ತೈತಿ, ಮೆಮರಿ ಹ್ಯಾಸ್ ಬೀನ್ ಇನ್ಸಫಿಷಿಯಂಟ್ ಆರ್ ಸಮಥಿಂಗ್ ಲೈಕ್ ದಟ್. ಆ ತರ ಬರ್ಲಿಕ್ಕತ್ತಿತ್ತು ಅಂತಂದ್ರೆ ಇಲ್ಲಿ ಬಂದು ಚೆಕ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಫೈಲ್ಸ್ ಒಳಗಡೆ ನಿಮ್ದು ಫೈಲ್ಸ್ ಇರ್ತೈತಿ, ಎಲ್ಲ ಫೈಲ್ಸ್ ಇರ್ತಾವ. ಆಮೇಲೆ ಮತ್ತೆ ಇಲ್ಲಿ ನೀವು ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಏನೆಲ್ಲ ಇಮೇಜಸ್ ಕ್ರಿಯೇಟ್ ಮಾಡಿದ್ರಲ್ಲ ಅದೆಲ್ಲ ಇಮೇಜಸ್ ಇರ್ತಾವ. ಆಲ್ದೋ ನೀವು ಇದನ್ನ ಡಿಲೀಟ್ ಮಾಡಿದ್ರಿ ಚಾರ್ಟ್ ಒಳಗಡೆ, ಬಟ್ ಇಲ್ಲಿ ಇರ್ತಾವ. ಓಕೆ, ಸೊ ಅದಕ್ಕೋಸ್ಕರ ನಂದು ಇಷ್ಟೆಲ್ಲ ಇಮೇಜಸ್ ಕಾಣಿಸ್ಲಿಕ್ಕತ್ತೈತಿ. ಇಲ್ಲಿಂದ ನಾ ಡಿಲೀಟ್ ಮಾಡಿದೆ ಅಂದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ತಾವ. ಸೊ ಬೈ ಮಿಸ್ಟೇಕ್ ಆಗಿ ಕೂಡ ನೀವೇನಾದ್ರೂ ಡಿಲೀಟ್ ಮಾಡಿದ್ರಿ ಅಂತಂದ್ರೆ ಚಾರ್ಟ್ ಅನ್ನ, ನಿಮ್ಗೆ ಇಲ್ಲಿ ಆ ಇಮೇಜಸ್ ಮತ್ತೆ ಆ ಫೈಲ್ ಸಿಗ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರೆಂಟಲ್ ಕಂಟ್ರೋಲ್. ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಚಾಟ್ ಜಿ ಪಿ ಟಿ ಅನ್ನ ಕೊಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಇಲ್ಲಿ ನೀವು ನಿಮ್ಮ ಮಕ್ಕಳನ್ನ ಇಮೇಲ್, ಅದು ಯಾವ್ದು ಚಾಟ್ ಜಿ ಪಿ ಟಿ ಇಮೇಲ್ ಇರ್ತೈತಲ್ಲ ಅದನ್ನ ಇಲ್ಲಿ ಆಡ್ ಮಾಡಿಬಿಟ್ಟು ನೀವು
ಪ್ಯಾರೆಂಟಲ್ ಕಂಟ್ರೋಲ್ ಅನ್ನ ಯೂಸ್ ಮಾಡ್ಬೋದಾ. ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ನೀವು ಯಾವ ಅಕೌಂಟ್ ಅನ್ನ ಕೊಡ್ಲಿಕ್ಕೆ ನಿಮ್ಮ ಪ್ಯಾರೆಂಟ್ ಅಕೌಂಟ್ ಅಥವಾ ನಿಮ್ಮ ಚೈಲ್ಡ್ ಅಕೌಂಟ್ ಅಂತ ಹೇಳಿ ಕೊಟ್ಟ ಪ್ಯಾರೆಂಟಲ್ ಕಂಟ್ರೋಲ್ಸ್ ಅನ್ನ ನೀವು ಇಲ್ಲಿಂದ ಯೂಸ್ ಮಾಡಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಥಿಂಗ್, ಕೀಬೋರ್ಡ್ ಒಳಗಡೆ ಇಲ್ಲಿ ನೀವು ನಿಮ್ಮ ಶಾರ್ಟ್ಕಟ್ಸ್ ಗಳನ್ನ ಸೆಟ್ ಮಾಡಬಹುದು ಮತ್ತು ಇವಾಗ ಆಲ್ರೆಡಿ ಇರುವಂತಹ ಶಾರ್ಟ್ಕಟ್ಸ್ ಗಳನ್ನ ಕೂಡ ನೀವು ಇಲ್ಲಿಂದ ಫೈಂಡ್ ಔಟ್ ಮಾಡಬಹುದು. ಸೊ ಈ ತರ ನೀವು ಚಾಟ್ ಜಿಪಿಟಿ ಒಳಗಡೆ ಸೆಟ್ಟಿಂಗ್ಸ್ ಗಳನ್ನ ಚೇಂಜಸ್ ಮಾಡ್ಕೊಳ್ಬಹುದು. ಇದರಿಂದ ನೀವು ನಿಮ್ಮ ಚಾಟ್ ಜಿಪಿಟಿಯನ್ನ ಒಂದು ಪರ್ಸನಲೈಸ್ಡ್ ಅಸಿಸ್ಟೆಂಟ್ ತರ ಬಿಲ್ಡ್ ಮಾಡ್ಕೊಳ್ಬಹುದು. ತುಂಬಾ ಜನಕ್ಕೆ ಇಷ್ಟೆಲ್ಲ ಸೆಟ್ಟಿಂಗ್ಸ್ ಇದಾವಂತ ಕೂಡ ಗೊತ್ತಿರೋದಿಲ್ಲ. ನೀವು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಒಂದು ಫುಲ್ ಫೇರ್ ಐಡಿಯಾ ಬಂತು ಅಂತ ಅನ್ಕೊಳ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಯಾರಾದರೂ ಚಾಟ್ ಜಿಪಿಟಿಯನ್ನ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಒಳಗಡೆ ಸಿಂಪಲ್ ಕನ್ನಡದೊಳಗಡೆ ನಾವು ನಿಮಗೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಮತ್ತು ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮತ್ತೆ ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಇವತ್ತು ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಿರ್ತೇನೆ. ಲೈಕ್ ಹೊಸ AI ಟೂಲ್ಸ್, ಪ್ರಾಂಪ್ಟ್ಸ್, ಆಮೇಲೆ ಹೊಸ AI ಡೆವಲಪ್ಮೆಂಟ್ಸ್ ಎಲ್ಲಾನು ಕೂಡ ಕ್ವಿಕ್ ಆಗಿ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೇನೆ. ಮತ್ತೆ ಬಹಳಷ್ಟು ಟಿಪ್ಸ್ ಅನ್ನ ಕೂಡ ಅಲ್ಲಿ ಕೊಡ್ತಾ ಇರ್ತೇನೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಹೊಸ AI ಟ್ಯುಟೋರಿಯಲ್ ಮತ್ತೆ ಹೊಸ AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.